ಕಾಂಗ್ರೆಸ್ ಅಭ್ಯರ್ಥಿ ಫೋಟೋ ತೆಗೆದ ಯುವಕ ಮೊಬೈಲ್ ನಿರ್ಬಂಧ ವಿಧಿಸಿದ್ರು ಕೂಡ ಕಾನೂನು ಉಲ್ಲಂಘನೆ. ಅಲ್ಲಿ ಫೋಟೋ ತೆಗೆಯುವ ಆಗಿಲ್ಲ, ಮೊಬೈಲ್ ತೆಗೆದುಕೊಂಡು ಹೋಗುವಾಗಿಲ್ಲ. ಪುತ್ತೂರಿನ ಮತಗಟ್ಟೆಯೊಂದರಲ್ಲಿ ಈ ಘಟನೆ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಅಲ್ಲಿದ್ದರು. ಮತದಾನ ಮಾಡುವಾಗ ಫೋಟೋ ಕ್ಲಿಕ್ಕಿಸಿ ಗ್ರೂಪ್ಗೆ ಶೇರ್ ಮಾಡಿದ್ದಾರೆ. ರಂಜಿತ್ ಬಂಗೇರ ಎಂಬ ಯುವಕರಿಂದ ಫೋಟೋ ಶೇರ್ ಆಗಿದೆ. ಅಲ್ಲಿ ಮೊಬೈಲ್ ತಗೊಂಡೋಗಿ ಮಾಡುವಂಗಿಲ್ಲ. ಮಂಗಳೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೋಟೋ ತೆಗೆದ ಯುವಕ, ಮೊಬೈಲ್ ನಿರ್ಬಂಧ ಇದ್ದರೂ ಕೂಡ ಕಾನೂನು ಉಲ್ಲಂಘನೆ ಆಗಿದೆ. ಜೊತೆಗೆ ಅವನು ಫೋಟೋ ತಗೊಂಡು ಅವನಾಗಿ ಇಟ್ಕೊಂಡಿದ್ರು ಇಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ವೇನೋ. ಇದೊಂದು ಕ್ರೇಜ್. ಈಗ ಗ್ರೂಪಲ್ಲಿ ನಾನು ತೊಗೊಂಡ್ಬಿಟ್ಟಿದ್ದೀನಿ ಅನ್ನೋಂಥದ್ದನ್ನು ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಶೇರ್ ಮಾಡಿದ್ದಾನೆ. ನೋಡಿ, ಈ ಥರ ಫೋಟೋ ತೆಗೆದು ನೀವು ಹಾಕೋಂಗಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದನ್ನು ಫೋಟೋ ತೆಗೆದಿದ್ದಾನೆ ಯುವಕ, ತೆಗೆದುಬಿಟ್ಟು ಶೇರ್ ಮಾಡಿದ್ದಾನೆ. ಯಾವ ಪಕ್ಷಕ್ಕೆ ಮತ ಹಾಕಿದ್ದೀವಿ ಅನ್ನೋದು ಬರುತ್ತಲ್ವಾ, ಅದನ್ನು ಶೇರ್ ಮಾಡಿರುವಂಥದ್ದು. ಈ ಹಿಂದೆ ಕೆಲವರೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅದು ಈಗ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಅದನ್ನು ಮಾಡುವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದೆ. ಅದಕ್ಕೊಂದು ಸಣ್ಣ ಪುಟ್ಟ ಶಿಕ್ಷೆ ಎಲ್ಲ ಇರುತ್ತೆ. ನೋಡಿ, ಮೊಬೈಲೇ ತೆಗೆದುಕೊಂಡು ಹೋಗೋ ಆಗಿಲ್ಲ. ಲಾಸ್ಟ್ ಟೈಮ್ ಕೂಡ ಈ ರೀತಿ ಎಲ್ಲ ಆಗಿತ್ತು. ಹಾಗಾಗಿ ಮೊಬೈಲನ್ನು ನಿರ್ಬಂಧ ಮಾಡಿಬಿಡಲಾಗಿದೆ. ಈ ಬಾರಿ ಮತಗಟ್ಟೆ ಒಳಗಡೆ ವೋಟ್ ಮಾಡಕ್ಕೆ ನೀವು ಹೋಗ್ತೀರಾ ಅಂದರೆ ತೆಗೆದುಕೊಂಡು ಹೋಗೋ ಆಗಿಲ್ಲ. ಬಟ್ ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾನೆ ಆತ. ಯಾರಿಗೆ ವೋಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಫೋಟೋ ತೆಗೆದುಬಿಟ್ಟಿದ್ದಾನೆ. ಇದು ಕಾನೂನು ಪ್ರಕಾರ ತಪ್ಪು. ಹಾಗಾಗಿ ಆ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಇದೆಯೋ ಅದನ್ನು ಅನುಭವಿಸಲೇಬೇಕಾಗುತ್ತೆ. ಓಕೆ, ಮತ ಇನ್ವ್ಯಾಲಿಡ್ ಆಗುತ್ತಂತೆ. ಯಾರಿಗೆ ವೋಟ್ ಹಾಕಿದ್ದಾರಲ್ಲ, ಈ ಫೋಟೋ ಅಪ್ಲೋಡ್ ಮಾಡಿದ್ದಾನಲ್ಲ ಯುವಕ, ಆತನ ಮತ ಕನ್ಸಿಡರ್ ಆಗಲ್ಲ, ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಮತ ಕಡಿಮೆ. ಆ ರೀತಿಯಲ್ಲಿ ಅವರು ಒಬ್ಬ ಅನುಭವಿ ರಾಜಕಾರಣಿ. ಮತ್ತು ಹಲವಾರು ಸಂಘ ಸಂಸ್ಥೆಗಳು, ಸ್ಕೂಲ್ಗಳು ಎಲ್ಲ ನಡೆಸ್ತಾರೆ. ನನಗೆ ಗೊತ್ತಿರುವಂಗೆ ಸುಮಾರು 25,000 ಸ್ಟೂಡೆಂಟ್ಸ್ ಅವರ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಅದು ಓದ್ತಾರೆ. ಸರ್, ಈಗ ಬೆಂಗಳೂರಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಮತದಾರರದ್ದು? ನಿರೀಕ್ಷೆ ಇದೆನಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ? ಕಳೆದ ಬಾರಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಇಡೀ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಸುಮಾರು 135+1 ನಮ್ಮ ಇಂಡಿಪೆಂಡೆಂಟ್ ನಾವು ಸಪೋರ್ಟ್ 136 ಜನ ಆರಿಸಿ ಬಂದಿದ್ದಾರೆ. ಅದೇ ಪ್ರಕಾರ ನೋಡಿದ್ರೆ ಈ ಸತಿ ಸಮೇತ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್, ಹಿರಿಯ ನಾಗರಿಕರಿಗೆ ಇರುವ ಮತದಾನ ಮಾಡುವಂತಹ ಹುಮ್ಮಸ್ಸು ಯುವಕರಲ್ಲಿ ಇಲ್ಲ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಪ್ರತಿಯೊಬ್ಬರು ಮತದಾನ ಮಾಡಬೇಕು. ಅದೇ ನಾನು ಮೊದಲು ಹೇಳಿದೆ, ನಮ್ಮ ಹಕ್ಕದು. ಸಂವಿಧಾನವಾಗಿ ನಾವೊಬ್ಬರು ಪೌರರು ಅಂತ ಹೇಳೋದು ನಮ್ಮ ಮತದಾನವನ್ನು ಚಲಾಯಿಸುವ ಮಾಡಬೇಕಾಗ್ತದೆ. ಅದರಿಂದ ಪ್ರತಿಯೊಬ್ಬರು ಬಂದುಬಿಟ್ಟು ಮತದಾನ ಮಾಡಬೇಕು ಅಂದ್ಬಿಟ್ಟು ನಾನು ಅವ್ರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ, ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು, ನಮ್ಮ ಹಕ್ಕು ಅದು ಚಲಾಯಿಸಬೇಕು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಕೇಂದ್ರದಲ್ಲಿ ಅದರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತನ್ನು KJ ಜಾರ್ಜ್ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ಪುತ್ತೂರಿನಲ್ಲಿ ಯುವಕನವರು ಆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ ಫೋಟೋವನ್ನು ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಪುತ್ತೂರಲ್ಲಿ ಕಳೆದ ಬಾರಿಯೆಲ್ಲ ಈ ಥರ ಫೋಟೋ ತೆಗೆದೆಲ್ಲ ಹಾಕ್ತಾಯಿದ್ರು, ಇಲ್ಲ ಅಂತಲ್ಲ. ಈಗ ಕಟ್ಟುನಿಟ್ಟಾಗಿ ಚುನಾವಣಾ ಆಯೋಗ ಕ್ರಮ ವಹಿಸಿದೆ. ಅದು ವೋಟ್ ಮಾನ್ಯ ಆಗೋದಿಲ್ಲ. ಅದರ ಬಗ್ಗೆ ಈಗಿನ ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಹೌದು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಬಿರುಸಿನಿಂದ ಮತದಾನ ಆಗ್ತಾ ಇದೆ. ಬೆಳಗಿನ ಜಾವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತದಾನ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಕಡೆ ಅಹಿತಕರ ಘಟನೆಗಳು, ಈ ರೀತಿಯಾದಂತಹ ಅಂದರೆ ಬೇಜವಾಬ್ದಾರಿಯುತವಾದಂಥ ಘಟನೆಗಳು ನಡೀತಾ ಇರುವಂಥದ್ದು. ಬೆಳಗಿನ ಜಾವ ಮಂಗಳೂರಿನ ಕಪಿತಾನ್ಯ ಸ್ಕೂಲ್ನಲ್ಲೂ ಕೂಡ ಸಣ್ಣ ಮಟ್ಟಿನ ಗಲಾಟೆ ಆಯಿತು. ಈಗ ಸದ್ಯ ಪುತ್ತೂರಿನಲ್ಲಿ ಯುವಕನೋರ್ವ ಮತದಾನ ಮಾಡುವಂಥ ಫೋಟೋವನ್ನು ತೆಗೆದಿರುವಂಥದ್ದು. ಇದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವಂಥದ್ದು. ಅಂದರೆ ಪುತ್ತೂರಿನಲ್ಲಿ ಈ ರಂಜಿತ್ ಬಂಗೇರ ಅನ್ನುವಂಥ ಯುವಕ ಏನಿದ್ದಾನೆ, ಈತ ನಿಯಮಗಳ ಪ್ರಕಾರವಾಗಿ ಮೊಬೈಲನ್ನು ಮತಗಟ್ಟೆ ಒಳಗೆ ತೆಗೆದುಕೊಂಡು ಹೋಗಿ ಫೋಟೋವನ್ನು ತೆಗೆಯುವಂತಿಲ್ಲ. ಆದರೆ ಈತ ಅಧಿಕಾರಿಗಳ ಅಂದರೆ ಮತಗಟ್ಟೆ ಅಧಿಕಾರಿಗಳ ಕಣ್ತಪ್ಪಿಸಿ ಈತ ಮತದಾನ ಮಾಡುವಂಥ ಫೋಟೋವನ್ನು ತೆಗೆದು ಆತ ಪುತ್ತೂರಿನ ಒಂದು ಕಂಬಳದ ಗ್ರೂಪ್ ಅಂದರೆ ಕೋಟಿ ಚೆನ್ನೈ ಅನ್ನುವಂಥ ಕಂಬಳದ ಗ್ರೂಪ್ ಇರುತ್ತೆ, ಇದಕ್ಕೆ ಶೇರನ್ನು ಮಾಡಿರುವಂಥದ್ದು ರಂಜಿತ್ ಬಂಗೇರ ಅನ್ನುವಂಥ ಯುವಕ. ಸದ್ಯ ಈ ಯುವಕನ ಈ ಫೋಟೋ ಏನಿದೆ ಇದು
ಆಗಿರ್ಬೋದು, ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು, ಇತರ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಆಗಿರ್ಬೋದು ಬಹಳಷ್ಟು ವೈರಲ್ ಆಗ್ತೆ. ಮುಂದಿನ ಹಂತದಲ್ಲಿ ಚುನಾವಣಾ ಅಧಿಕಾರಿಗಳು ಈತನ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಬಿರುಸಿನಿಂದ ಮತದಾನ ಆಗಿದೆ. ಮತದಾರರು ಬೆಳಗಿನ ಜಾವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಕಡೆ ಈ ರೀತಿಯಾದಂತಹ ಗಲಾಟೆ ಆಗಿರ್ಬೋದು, ಜೊತೆಗೆ ಆ ಫೋಟೋವನ್ನು ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳು ಹಾಕಿರುವಂಥ ಇಂತಹ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ವಿನಾಯಕ್ ಭಟ್ ಮುರೂರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು. ಇವನ್ ಡೆಲ್ಲಿ ಸಮೇತ ಅಲ್ಲೆಲ್ಲ ಆ ಸಂದರ್ಭದಲ್ಲಿ ಶೀಲಾ ದೀಕ್ಷಿತ್ ಅವರೆಲ್ಲ ಇದ್ದಾಗ ಅದರ ಮಾಹಿತಿಗಳನ್ನು ಕೂಡ ನಾವು ಪಡಿತಾ ಇದ್ವಿ.